ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಲಾಂಗ್ ಗ್ಯಾಪ್ ಆದಮೇಲೆ ಒಂದು ಬಿಗ್ ಬಾಸ್ನ ಎಪಿಸೋಡ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ದಿನ ಆಗಿತ್ತು ಒಂದು ಎಪಿಸೋಡ್ ರಿವ್ಯೂ ಮಾಡಿ. ಬಿಕಾಸ್ ಆಫ್ ಒಂದು ಟೈಮ್ ಇಲ್ಲ, ಇನ್ನೊಂದು ಜೊತೆಗೆ ಹಾಕಿರೋಂಥ ಎಫರ್ಟ್ಗೆ ವ್ಯೂಸ್ ಬರ್ತಾ ಇಲ್ಲ, ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಲಾಂಗ್ ವೀಡಿಯೋಸ್ಗಳು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಟೈಮು ತಗೊಳುತ್ತೆ ಆ್ಯಂಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆ್ಯಂಡ್ ಟೈಮು ಇರಲಿಲ್ಲ ನನಗೆ. ಸೊ ಅದಕ್ಕೋಸ್ಕರ ನಾನು ಫೇಸ್ ವೀಡಿಯೋಸ್ಗಳು ಕೂಡ ನಿಮ್ಗೆ ಜಾಸ್ತಿ ಸಿಕ್ಕಿಲ್ಲ, ಓನ್ಲಿ ವಾಯ್ಸ್ ಓವರ್ ವೀಡಿಯೋಸ್ಗಳು ಮಾತ್ರ ಸಿಕ್ಕಿದೆ. ಜೊತೆಗೆ ಸೊ ಇತ್ತೀಚಿನ ಒಂದು ಸ್ವಲ್ಪ ದಿನಗಳಿಂದ ಸ್ವಲ್ಪ ಟೈಮ್ ಸಿಗ್ತಾ ಇದೆ, ಟೈಮ್ ಮಾಡಿಕೊಂಡು ಸೊ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಆದಷ್ಟು ಹಾನೆಸ್ಟಾಗಿ ಇರಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡಿದ್ರೆ ಕ್ವಿಕ್ಕಾಗಿ ಮುಗಿಸ್ಬಿಡ್ತೀನಿ, ನೋಡೋಣ ಓಕೆ ಸದ್ಯ ಆದರೆ. ಸೊ ಎಪಿಸೋಡ್ ಶುರುವಾಗಿರುವಂಥದ್ದು, ಸೊ ಟಿಕೆಟ್ ಟು ಫಿನಾಲೆ ಸ್ಪರ್ಧಿಗಳು ಆಯ್ಕೆ ಆಗಿರ್ತಾರೆ TTF ಕಂಟೆಂಡರ್ ಆಗಿ. ಸೊ ಅಲ್ಲಿ ರಜತ್, ತ್ರಿವಿಕ್ರಮ್, ಭವ್ಯ ಆ್ಯಂಡ್ ಹನುಮಂತ. ಸೊ ಅವರ ಒಂದು ವಿಟಿಗಳನ್ನ ಬಿಗ್ ಬಾಸ್ ಪ್ಲೇ ಮಾಡ್ತಾರೆ. ಆ್ಯಂಡ್ ಟಾಸ್ಕ್ ಅಂದರೆ ಇವಾಗ ಟಿಕೆಟ್ ಫಿನಾಲಿಗೆ ಹೋಗುವಂಥ ಏನು ಫೈನಲ್ ಟಾಸ್ಕ್ ಇದೆ, ಸೊ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿ ಜೊತೆಗೆ ಎಚ್ಚರಿಕೆಗಳನ್ನು ಕೂಡ ಕೊಡ್ತಾರೆ. ಸೊ ಮಾರಿ ಹಬ್ಬದ ಮಹಾಮಂಗಳಾರತಿಗೆ ರೆಡಿಯಾಗಿ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಟಾಸ್ಕ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಒಂದು ಚಿಕ್ಕದಾಗಿ ಒಂದು ಹಿಂಟ್ ಕೊಟ್ಟಿದ್ರು ಅಂತ ಅನಿಸುತ್ತೆ. ಅಂದರೆ ತುಂಬ ದೊಡ್ಡದಾಗಿ ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಇದು ಒಂದು ಇನ್ನೊಂದು ಅನೌನ್ಸ್ ಮಾಡ್ತಾರೆ, ಈ ಒಂದು ಟಾಸ್ಕ್ ಯಾರು ವಿನ್ ಆಗ್ತಾರೆ ಸೊ ಅವರು ನೇರವಾಗಿ ಫಿನಾಲೆವರೆಗೆ ಹೋಗೋದ್ರ ಜೊತೆಗೆ ಇನ್ನು ಉಳಿದಿರುವಂಥ ಎಲ್ಲ ವಾರದಲ್ಲೂ ಕೂಡ ಅವರೇ ಕ್ಯಾಪ್ಟನ್ ಆಗಿರ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಹೇಳ್ತಾರೆ. ಅದೊಂದು ಅದ್ಭುತ. ಇವಾಗ ಹನುಮಂತ ಆಗಿರೋದ್ರಿಂದ ಇಡೀ ಬಿಗ್ ಬಾಸ್ ಮುಗಿಯೋವರೆಗೂ ಕೂಡ ಅವನೇ ಕ್ಯಾಪ್ಟನ್ ಆಗಿರ್ತಾನೆ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ಟಾಸ್ಕ್ ಅನೌನ್ಸ್ ಮಾಡ್ತಾರೆ. ಸೊ ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ಜಾಲ ಇರುತ್ತೆ ಆ್ಯಂಡ್ ಅದೇನು ಬಲೆ ಇರುತ್ತೆ. ಸೊ ಬಲೆಗೆ ಕೀಗಳನ್ನ ಇಟ್ಟಿರ್ತಾರೆ. ಕೀಗಳನ್ನ ತೊಗೊಂಡು ಆ ಪೆಟ್ಟಿಗೆ ಓಪನ್ ಮಾಡಿ ಪೆಟ್ಟಿಗೆ ಇರುವಂಥ ಫ್ಲ್ಯಾಗ್ನ ಮತ್ತೆ ತಿರ್ಗಾ ಆ ಬಲೆಯನ್ನು ಹತ್ತಿ ಸೊ ಅಲ್ಲಿ ಇರುವಂಥ ಒಂದು ಫ್ಲ್ಯಾಗ್ನ ನೆಟ್ಟು ಸೊ ಅಲ್ಲಿ ಬಿಗ್ ಬಾಸ್ ಅಂತ ಹೇಳಬೇಕಾಗತ್ತೆ. ಯಾರು ಅತಿ ಕಡಿಮೆ ಸಮಯದಲ್ಲಿ ಆ ಒಂದು ಟಾಸ್ಕ್ನ ವಿನ್ ಆಗ್ತಾರೆ, ಸೊ ಅವರು ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಟಾಸ್ಕ್ನ ಅವ್ರು ವಿನ್ ಆಗ್ತಾರೆ ಅಂತ ಅಲ್ಲಿ ಅನೌನ್ಸ್ ಮಾಡಿದ ಪ್ರಕಾರನೇ. ಸೊ ಅಲ್ಲಿ ಫಸ್ಟು ಹೋಗೋವಂಥದ್ದನ್ನೇ ಭವ್ಯ ಅವರು ನಾನೇ ಹೋಗ್ತೀನಿ ಅಂತ ಹೇಳ್ತಾರೆ. ಅದೊಂದು ಒಳ್ಳೆ ಒಂದು ಇನಿಷಿಯೇಟಿವ್ ಅಂತಲ್ಲ, ಧೈರ್ಯ ಮಾಡಿದ್ರು ಸೊ ಅವರು ಹೋಗ್ಲಿಕ್ಕೋಸ್ಕರ. ಆ್ಯಂಡ್ ಅವರಿಗೆ ಒಬ್ಬೊಬ್ಬರು ಉಸ್ತುವಾರಿಗಳು ಬೇಕಾಗುತ್ತೆ. ಎಲ್ಲರಿಗೂ ಕೂಡ ಒಬ್ಬರೇ ಉಸ್ತುವಾರಿಗಳ ಇರಲ್ಲ. ಬಿಕಾಸ್ ಆಫ್ ಅಲ್ಲಿ ಏನಾದರೂ ಟೈಮಿಂಗ್ ಏನಾದರೂ ಇದು ಆಗ್ಬೋದು ಅನ್ನೋದಕ್ಕೋಸ್ಕರ, ಮೋಸ ಆಗ್ಬೋದು ಅನ್ನೋದಕ್ಕೋಸ್ಕರ ಅಲ್ಲಿ ಒಬ್ಬೊಬ್ಬರಿಗೆ ಬೇರೆಯವರು ಉಸ್ತುವಾರಿಯನ್ನಾಗಿ ಮಾಡ್ಕೊತಾರೆ. ಆ್ಯಂಡ್ ಅದನ್ನು ಆಯ್ಕೆ ಅವ್ರಿಗೆ ಬಿಟ್ಟಿರ್ತಾರೆ ಯಾರು ಸ್ಪರ್ಧಿಗಳಿದ್ದಾರೆ. ಸೊ ಭವ್ಯ ಅವರು ಧನರಾಜ್ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ, ರಜತ್ ಅವರು ಮೋಕ್ಷಿತ್ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ, ತ್ರಿವಿಕ್ರಮ್ ಚೈತ್ರ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಉಸ್ತುವಾರಿಯಾಗಿ, ಹನುಮಂತ ಗೌತಮಿ ಅವ್ರನ್ನ ಸೊ ಉಸ್ತುವಾರಿಯಾಗಿ ಆಯ್ಕೆ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಭವ್ಯ ಅವರು ಫಸ್ಟು ಅಲ್ಲಿ ಟಾಸ್ಕಿಗೆ ಬಂದಾಗ ತುಂಬ ಚೆನ್ನಾಗೇ ಮಾಡಿದ್ರು. ಬಟ್ ಫಸ್ಟ್ ಟ್ರೈ ಇದ್ರೂ ಕೂಡ ಕಷ್ಟಪಟ್ಟರು. ಬಟ್ ಆದರೂ ಕೀ ತೊಗೊಳೋದಾಗಿರ್ಬೋದು, ಫಸ್ಟ್ ಸ್ಪರ್ಧೆ ಆಗಿರೋದ್ರಿಂದ ಸೊ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಇದೆಲ್ಲದ್ರ ಜೊತೆಗೆ ಒಂದು ಖುಷಿಯಾಗಿರೋದೇನು ಅಂತಂದರೆ ಅಲ್ಲಿ ಕೂತಿರುವಂಥ ಪ್ರತಿಸ್ಪರ್ಧಿಗಳು, ಸೊ ಅಲ್ಲಿ ಗೌತಮಿ ಆದರೂ ಆಗಿರ್ಬೋದು, ಮೋಕ್ಷಿತ, ಯಾರ್ಯಾರು ಟಾಸ್ಕ್ ಆಡ್ತಾ ಇರಲಿಲ್ಲ ಅವರೆಲ್ಲನೂ ಕೂಡ ಒಂದು ರೀತಿಯಲ್ಲಿ ಅವ್ರನ್ನ ಚೆನ್ನಾಗಿ ಎನ್ಕರೇಜ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಬೇಗ ಆಡಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಅವರ ಒಂದು ಚೀರಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ನನಗೆ ಇಲ್ಲಿ ಅನಿಸಿರೋದೇನಂತಂದರೆ, ಸೊ ಇವರಿಗೆಲ್ಲ ಏನು ಚೀರಪ್ ಮಾಡ್ತಿದ್ದಾರೆ, ಸೊ ಅಲ್ಲಿ ಗೌತಮಿ ಆ್ಯಂಡ್ ಮಂಜು, ಧನರಾಜ್ ಏನು ಅಥವಾ ಚೈತ್ರಗೂ ಹೊರಗಡೆ ಇಟ್ಟಾಗ ಯಾವ ರೀತಿಯಲ್ಲಿ ಅವ್ರು ಹೊರಗಡೆ ಕೂತ್ಕೊಂಡು ಅವ್ರ ಬಗ್ಗೆ ಎಲ್ಲ ಒಂದು ರೀತಿಯಲ್ಲಿ ನಗಾಡ್ಕೊಂಡು ಒಂದು ವ್ಯಂಗ್ಯ ಮಾಡಿಕೊಂಡು ಅಣುಕು ಮಾಡಿಕೊಂಡು ಎಷ್ಟು ಆಟ ಆಡಿಸಿದ್ರು ಅಂತಂದರೆ ಗೌತಮಿ ಆ್ಯಂಡ್ ಮಂಜು ಅವರಿಗೆ ಅಂತಂದರೆ ನಿಜವಾಗ್ಲೂ ಅದು ಸಖತ್ ಬೇಜಾರಾಯಿತು. ಅದರಲ್ಲೂ ಮುಖ್ಯವಾಗಿ ಧನರಾಜನ್ನ ಆಚೆ ಇಟ್ಟಾಗ ಸೊ ಯಾವ ಮಟ್ಟಿಗೆ ಇವರು ಒಂದು ರೀತಿಯಲ್ಲಿ ಅಣುಕುರು ಮಾಡಿದ್ರು, ವ್ಯಂಗ್ಯ ಮಾಡಿದ್ರು ಅಂತಂದರೆ ಅದು ನೋಡ್ತಾ ಇದ್ರೆ ಪಾಪ ಇಲ್ಲಿ ಇವರು ಅದನ್ನು ರಿವೆಂಜ್ ಅನ್ನೋ ರೀತಿಯಲ್ಲಿ ತಗೊಳ್ಳಿಲ್ಲ. ಬಟ್ ಸಪೋರ್ಟ್ ಮಾಡಿದ್ರು ಎಲ್ಲರೂ ಕೂಡ, ರಜತ್ ಆಗಿರ್ಬೋದು, ಭವ್ಯಗೆ ಆ್ಯಂಡ್ ತ್ರಿವಿಕ್ರಮ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಸೊ ಅಲ್ಲಿ ಭವ್ಯ ಅವರು ಕಂಪ್ಲೀಟ್ ಮಾಡ್ತಾರೆ ಅದಕ್ಕೆ. ಆ್ಯಂಡ್ ಕಂಪ್ಲೀಟ್ ಮಾಡ್ದಂಗೆ ಅದಕ್ಕೊಂದು ನೋಟ್ ಮಾಡಿ ಇಟ್ಕೊಬೇಕಾಗುತ್ತೆ ಎಷ್ಟು ಸೆಕೆಂಡು ಅಂತ, ಸೊ ಒಂದು ಸ್ಟಾಪ್ ವಾಚಲ್ಲಿ. ಸೊ ಅದಾದಮೇಲೆ ಬಂದಂಥದ್ದು ರಜತ್ ಅವರು ಸ್ವಲ್ಪ ಕಷ್ಟಪಟ್ಟರು. ಬಿಕಾಸ್ ಆಫ್ ಅವ್ರಿಗೆ ಬಾಡಿ ವೇಟ್ ಇರೋದ್ರಿಂದ, ದಪ್ಪ ಇರೋದ್ರಿಂದ. ಸೊ ಅಲ್ಲಿ ಆ ಬಲೆ ಒಂದು ಹತ್ತೋದಾದ್ರೂ ಆಗಿರ್ಬೋದು, ಆ ಕೀನ ಕಲೆಕ್ಟ್ ಮಾಡ್ಕೊಳ್ಳೋವಂಥದ್ದು, ಸೊ ಅದೆಲ್ಲ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಆ್ಯಂಡ್ ಕಷ್ಟಪಡ್ತಾಯಿದ್ರು. ಆ್ಯಂಡ್ ಕೀ ಏನು ಕಲೆಕ್ಟ್ ಮಾಡ್ಕೊಂಡಿದ್ರೆ ಕೆಳಗಡೆ ಬಿಸಾಕ್ತಾಯಿದ್ರು ಅದು. ಸೊ ಅದು ಆ್ಯಕ್ಚುಲಿ ಬಿಸಾಕಂಗಿಲ್ವಂತೆ, ಅಲ್ಲಿ ವಾರ್ನ್ ಕೂಡ ಮಾಡ್ತಾರೆ ಮೋಕ್ಷಿತ ಅವರು. ಆ್ಯಂಡ್ ಅದು ಬಿಸಾಕಂಗಿಲ್ಲ ಅಂದ ತಕ್ಷಣ ಅವನು ಅಲ್ಲೇ ಮೇಲೆ ಇಟ್ಕೊತಾನೆ. ಸೊ ಅದಾದಮೇಲೆ ಕೀನ ಓಪನ್ ಮಾಡ್ತಾನೆ, ಮೇಲೆ ಹತ್ತೋ ಟೈಮಲ್ಲೂ ಕೂಡ ಸ್ವಲ್ಪ ಕಷ್ಟಪಡ್ತಾನೆ. ಸೊ ಫೈನಲಾಗಿ ಹೆಂಗೋ ಕಂಪ್ಲೀಟ್ನ ಮಾಡ್ತಾನೆ ಟಾಸ್ಕು. ಸೊ ಅದಾದಮೇಲೆ ಅಲ್ಲಿ ತ್ರಿವಿಕ್ರಮ್ ಬರ್ತಾರೆ. ಆ್ಯಕ್ಚುಲಿ ತ್ರಿವಿಕ್ರಮ್ ಅವರು ತುಂಬ ಚೆನ್ನಾಗಿ ಫಾಸ್ಟಾಗಿ ಮಾಡಿದ್ರು. ಸೊ ಅವ್ರಿಗೆ ಎಲ್ಲಿ ಮಿಸ್ ಆಯಿತು, ಸ್ವಲ್ಪ ಡಿಲೇ ಆಯಿತು ಅಂತಂದರೆ ಒಂದು ಕೀ ತೆಗಿಯೋ ಟೈಮಲ್ಲಿ, ಪೆಟ್ಟಿಗೆ ತೆಗಿಯೋ ಟೈಮಲ್ಲಿ ಕೀ ಅವರಿಗೆ ಬೇಗ ಸಿಗಲಿಲ್ಲ. ಒಂದು 4-5 ಆದಮೇಲೆ ಅವರಿಗೆ ಒಂದು 6ನೇ ಕೀ ಏನೋ ಸಿಕ್ಕಿದೆ, ಅದು ಕೀ ಓಪನ್ ಮಾಡಿರುವಂಥದ್ದು. ಅಲ್ಲಿ ಸ್ವಲ್ಪ ಡಿಲೇ ಆಯಿತು. ಬಿಟ್ಟರೆ ಆ ಬಲೆ ಹತ್ತೋದಾದ್ರೂ ಆಗಿರ್ಬೋದು, ಎಲ್ಲ ಕೀಗಳನ್ನ ತೆಗೆದು ಸೊ ತೊಗೊಂಡು ಬರೋದಾದ್ರೂ ಆಗಿರ್ಬೋದು, ತುಂಬ ಫಾಸ್ಟಾಗಿ ಮಾಡಿದ್ದಾರೆ ಪ್ರತಿ ಇದರಲ್ಲೂ ಕೂಡ. ಬಟ್ ಅಲ್ಲೇ ಸ್ವಲ್ಪ ಟೈಮ್ ಹಿಡಿತು ಅವ್ರಿಗೆ. ಅದು ಬಿಟ್ಟರೆ ತುಂಬ ಸಖತ್ತಾಗಿ ಮಾಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಹನುಮಂತ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಡಿಲೇ ಮಾಡ್ದ. ಅವನು ಹೋಗಿದ ತಕ್ಷಣ ಆ ಕೀ ಎತ್ಕೊಂಡ್ಬರೋದ್ರಲ್ಲೇ ಸ್ವಲ್ಪ ಡಿಲೇ ಮಾಡ್ದ. ಆಮೇಲೆ ಅವನು ಕೀ ಕೆಳಗಡೆ ಬಿಸಾಕ್ದ. ಅದಾದಮೇಲೆ ಅವನಿಗೂ ಬಿಸಾಕಂಗಿಲ್ಲ ಅಂತಂದರೆ ಅವ್ನು ಅಲ್ಲೇ ಇಟ್ಕೊಂಡ. ಬಟ್ ಅಲ್ಲಿ ಸ್ವಲ್ಪ ಡಿಲೇ ಆಯಿತು ಅವನಿಗೆ. ಅಲ್ಲಿ ಡಿಲೇ ಆಗಿದ್ದಲ್ದೇ ಸೊ ಎಲ್ಲ ಕೀಗಳನ್ನು ತೊಗೊಂಡು ಹೋಗಬೇಕು ತಾನೆ, ಒಂದು ಕೀನ ಅಲ್ಲೇ ಬಿಟ್ಬಿಟ್ಟು ಮತ್ತೆ ತಿರ್ಗಾ ವಾಪಸ್ ಬಂದು ಮತ್ತೆ ತೊಗೊಂಡು ಹೋದ. ಅಲ್ಲೊಂದು 2 ಸೆಕೆಂಡ್ ಲೇಟ್ ಆಯಿತು. ಅದಾದಮೇಲೆ ಅವನಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಅಂತಂದರೆ, ಪೆಟ್ಟಿಗೆ ಓಪನ್ ಮಾಡೋ ಟೈಮಲ್ಲಿ ಅವ್ನಿಗೆ 2ನೇ ಕೀನೇ ಸಿಕ್ಬಿಡ್ತು. ಒಂದು ರೀತಿಯಲ್ಲಿ ಲಕ್ಕು ಅಂತ ಹೇಳ್ಬೋದು, ಗೊತ್ತಿಲ್ಲ ಅದು ಏನು ಅಂತ. ಬಟ್ 2ನೇ ಕೀನೇ ಸಿಕ್ಕಿರೋದ್ರಿಂದ ಅವ್ನು ಸಿಕ್ಕಿದ ತಕ್ಷಣ ಏನು ಮಾಡ್ದ ಅಂದರೆ ಬೇಗ ಮೇಲೆ ಹತ್ಬಿಟ್ಟ.
ಸೊ ಹತ್ತಿದ ಮಾತ್ರ ಸಖತ್ ಫಾಸ್ಟ್ ಆಗುತ್ತದೆ. ಮತ್ತೆ ಅಲ್ಲಿ ತೊಗೊಂಡೋಗೋದು ಏನು ಆ ಬಾವುಟ ನೆಡಬೇಕಲ್ಲಿ. ಸೊ ಆ ಬಾವುಟ ಬೇಗ ನೆಡಲಿಲ್ಲ, ಹುಡುಕ್ತಿದ್ದಾನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅದು ಗೂಟನ. ಸೊ ಅದಾದಮೇಲೆ ಅಲ್ಲಿ ಅಲ್ಲೊಂದು 2 ಸೆಕೆಂಡ್ ವೇಸ್ಟ್ ಆಯಿತು. ಸೊ ಅವನು ಕಂಪ್ಲೀಟ್ ಮಾಡ್ದಾನೆ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲರೂ ಕೂಡ ಅಲ್ಲಿ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು ಟಾಸ್ಕ್ ಆಡ್ದಂಥವ್ರಿಗೆ. ಸೊ ಅದೊಂದು ಖುಷಿ ವಿಚಾರ. ಯಾರು ರಿವೆಂಜ್ ಅನ್ನೋದು ತೀರಿಸ್ಕೊಡಿಲ್ಲ, ಅದರಲ್ಲೂ ಮುಖ್ಯವಾಗಿ ಮಂಜು ಆ್ಯಂಡ್ ಗೌತಮಿ. ಅವ್ನು ನೋಡಿದ್ರೆ ಅವ್ರು ತೀರಿಸ್ಕೊಬೋದಿತ್ತು. ಸೊ ಇವ್ರು ಆಡಿರೋವಂಥ ಆಟಕ್ಕೆ ಇವ್ರು ಕೊಟ್ಟಂಥ ಒಂದು ರಿಯಾಕ್ಷನ್ಗಳಿಗೆ ಸೊ ಅವರು ಒಂದು ರೀತಿಯಲ್ಲಿ ವ್ಯಂಗ್ಯ ಮಾಡೋ ರೀತಿಯಲ್ಲಿ ಮಾಡ್ಬೋದಾಗಿತ್ತು. ಬಟ್ ಆ ರೀತಿ ಯಾರೂ ಕೂಡ ಮಾಡಿಲ್ಲ. ಅದು ಒಂದು ಮೆಚ್ಚುವಂಥ ವಿಷಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಟಾಸ್ಕಲ್ಲಿ ಆಗಿದ್ದಾದ್ಮೇಲೆ ಅಪ್ರಿಷಿಯೇಷನ್ ಎಲ್ಲ ಸಿಗುತ್ತೆ ಎಲ್ಲರಿಗೂ ಕೂಡ ಟಾಸ್ಕ್ ಆಡ್ದಂಥವ್ರಿಗೆ. ಸೊ ಇದಾದಮೇಲೆ ಅಲ್ಲಿ ಚೂಮಂತ್ರ ಚಿತ್ರತಂಡ ಬರುತ್ತೆ. ಸೊ ಅಲ್ಲಿ ಅವರ ಒಂದು ಮೂವಿ ಪ್ರಮೋಷನ್ ಜೊತೆಗೆ ಈ ಒಂದು ಟಾಸ್ಕಲ್ಲಿ ಯಾರು ವಿನ್ ಆಗಿದ್ದಾರೆ ಸೊ ಅದನ್ನು ಅನೌನ್ಸ್ ಮಾಡಲಿಕ್ಕೋಸ್ಕರ. ಸೊ ಅಲ್ಲಿ ಬಂದ ತಕ್ಷಣವೇ ಅಲ್ಲಿ ಸ್ಪರ್ಧಿಗಳ ಜೊತೆ ಮಾತುಕತೆ ನಡೆಯುತ್ತೆ. ಆ್ಯಂಡ್ ಅಲ್ಲಿ ಸ್ಪರ್ಧಿಗಳ ಬಗ್ಗೆ ಏನೇನು ಅನಿಸಿಕೆ ಇದೆ ಶೋ ಬಗ್ಗೆ, ಅವ್ರು ಯಾವ ರೀತಿಯಲ್ಲಿ ಇಲ್ಲಿ ನಡ್ಕೊತಿದ್ದಾರೆ. ಜೊತೆಗೆ ಶರಣ್ ಅವ್ರು ಹೇಳ್ತಾರೆ ಮಂಜು ಅವ್ರಿಗೆ, ಸೊ ನನ್ನ ಮಗಳು ನಿಮ್ಮ ಫ್ಯಾನ್ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಅದನ್ನು ಹೇಳಿ ಅಂತಲೇ ಹೇಳಿ ಕಳಿಸಿದ್ದಾರೆ ಅನ್ನೋ ರೀತಿಯಲ್ಲಿ. ಮಂಜುದು ಏನಂತಂದರೆ ಸಪೋರ್ಟ್ ಏನೋ ಕಾಣಿಸ್ತಾ ಇದೆ ಹೊರಗಡೆಗೆ ಸ್ವಲ್ಪ. ಸೊ ಇಲ್ಲಿ ಮ್ಯಾಕ್ ಸಿನಿಮಾ ಮಾಡಿರೋದ್ರಿಂದ ಕೂಡ ಸಪೋರ್ಟ್ ಕಾಣಿಸ್ತಾ ಇದೆ. ಬಟ್ ಮನೆ ಒಳಗಡೆ ಅವರೇನೇ ಒಂದು ರೀತಿಯಲ್ಲಿ ಎಲ್ಲೋ ಡಲ್ ಆಗಿ ಹೋಗಿದ್ದಾರೆ, ಒಂದೇ ಕಡೆಗೆ ಸೆಟ್ಲ್ ಆಗಿದ್ದಾರೆ ಅನ್ನೋ ರೀತಿ ಅನ್ನಿಸ್ತಾ ಇದೆ. ಸೊ ಟಾಸ್ಕಲ್ಲಿ ಅಷ್ಟು ಪರ್ಫಾರ್ಮ್ ಮಾಡಿದ್ರು ಕೂಡ ಸೊ ಈ ಒಂದು ಏನು ಬ್ಲ್ಯಾಕ್ ಮಾರ್ಕ್ ಇದೆ ಅವ್ರಿಗೆ. ಸೊ ಗೌತಮಿ ಅವ್ರು ಹಿಂದೆನೇ ಇರ್ತಾರೆ. ಸೊ ಅವ್ರ ಜೊತೆನೇ ಯಾವಾಗಲೂ ಒಂದು ರೀತಿ ಅವ್ರನ್ನ ಒಪ್ಪಿಸಬೇಕು ಅನ್ನೋ ಒಂದು ಇದರಲ್ಲೇ ಇರ್ತಾರೆ ಅನ್ನೋದಕ್ಕೋಸ್ಕರ ಸೊ ಟಾಸ್ಕ್ ಆಡಿದ್ರು ಕೂಡ ಅದು ಕಾಣಿಸ್ತಾ ಇಲ್ಲ, ಓನ್ಲಿ ಇದು ಮಾತ್ರ ಕಾಣಿಸ್ತಾ ಇದೆ. ಸೊ ಅದನ್ನು ತಿದ್ಕೊಂಡ್ರೆ ತುಂಬ ಒಳ್ಳೆಯದು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶರಣ್ ಅವರು ಮತ್ತು ಇವ್ನಿಗೆ ಹನುಮಂತನಿಗೆ ಹೇಳ್ತಾರೆ ನಾನು ನಿಮ್ಮ ಫ್ಯಾನ್ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಇಬ್ಬರು ಸೇರಿಕೊಂಡು ಒಂದು ಹಾಡು ಕೂಡ ಹಾಡ್ತಾರೆ ಅಲ್ಲಿ. ಸೊ ಅಲ್ಲಿ ಫಸ್ಟು ಶರಣ್ ಅವರು ಶುರು ಮಾಡ್ತಾರೆ. ಸೊ ಅದಕ್ಕೆ ಧ್ವನಿ ಗೂಡಿಸಿದಂಥದ್ದು ಹನುಮಂತ ಅವರು. ಸೊ ಇದೆಲ್ಲದರ ಮಧ್ಯೆ ಸೊ ಅಲ್ಲಿ ಅದೇ ಅಗೈನ್ ಆ ಒಂದು ಏನು ಅನೌನ್ಸ್ಮೆಂಟ್ ಇದೆ, ಸೊ ಟಾಸ್ಕ್ ವಿನ್ ಆಗಿರೋವಂಥದ್ದು. ಸೊ ಅದ್ರ ಬಗ್ಗೆ ಕೂಡ ಅಲ್ಲಿ ಹೇಳ್ತಾರೆ. ಆ್ಯಂಡ್ ಹೇಳಿದ ತಕ್ಷಣ ಅಲ್ಲಿ ಒಬ್ಬೊಬ್ಬರ ಒಂದು ಟೈಮಿಂಗ್ ಎಷ್ಟೆಷ್ಟು ತೊಗೊಂಡಿದ್ದಾರೆ ಅನ್ನೋದು ಕೂಡ ಅನೌನ್ಸ್ ಮಾಡ್ತಾರೆ. ಸೊ ಫಸ್ಟಿಗೆ ಹೇಳಿದಂಥದ್ದು ಭವ್ಯ ಅವ್ರದ್ದು. ಸೊ 3 ನಿಮಿಷ 22 ಸೆಕೆಂಡು .84. ಸೊ ಇವ್ರು ತೊಗೊಂಡಿರುವಂಥ ಒಂದು ನಿಮಿಷ. ಸೊ ಫಸ್ಟ್ ಹೋಗಿರುವಂಥವ್ರು ಇವರೇನೆ. ಸೊ ಇವ್ರದೇ ಫಸ್ಟ್ ರಿವೀಲ್ ಮಾಡ್ತಾರೆ. ಸೊ ಅದಾದಮೇಲೆ ರಜತ್ದು. ಸೊ ರಜತ್ ತೊಗೊಂಡಂಥ ಸಮಯ 3 ನಿಮಿಷ 49 ಸೆಕೆಂಡ್ಗಳು. ಅಂದರೆ ಭವ್ಯಗಿಂತ ಲೇಟ್ ಮಾಡಿದ್ದಾನೆ ರಜತ್. ಸೊ ಅದೇ ಬಾಡಿ ವೇಟ್ ಇರೋದ್ರಿಂದ ಸೊ ಅದು ಸ್ವಲ್ಪ ಕಷ್ಟ ಆಗಿದೆ. 3 ನಿಮಿಷ 49 ಸೆಕೆಂಡು. ಇದಾದಮೇಲೆ ತ್ರಿವಿಕ್ರಮು 2 ನಿಮಿಷ 29.97. ಅಂದರೆ ಹತ್ತತ್ರ ಒಂದು 2 ನಿಮಿಷ 30 ಸೆಕೆಂಡ್ ಅಂತ ಹೇಳ್ಬೋದು. ಸೊ ಅಷ್ಟನ್ನು ಇವರು ತೊಗೊಂಡಿದ್ರು ಆ ಒಂದು ಟೈಮಲ್ಲಿ. ಬಟ್ ಇಬ್ರಿಗೂ ತುಂಬ ಡಿಫ್ರೆನ್ಸ್ ಇದೆ. ಆ ರಜತ್ ಆ್ಯಂಡ್ ತ್ರಿವಿಕ್ರಮ್ಗೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ ಆ ಒಂದು ಮಟ್ಟಿಗೆ ಕಂಪ್ಲೀಟ್ ಮಾಡಿ ತ್ರಿವಿಕ್ರಮ್ ಸ್ವಲ್ಪ ಸಿಕ್ಕಾಪಟ್ಟೆ ಫಾಸ್ಟಾಗೆ ಮಾಡಿದ್ರು. ಸೊ ಇದಾದಮೇಲೆ ಫೈನಲ್ ಆಗಿ ಹನುಮಂತ ತೊಗೊಂಡಿರುವಂಥ ಸಮಯ 2 ನಿಮಿಷ 27 ಸೆಕೆಂಡು .53. ಅಂದರೆ ತ್ರಿವಿಕ್ರಮ್ಗಿಂತ ಜಸ್ಟ್ ಒಂದು 2 ಸೆಕೆಂಡು ಅಥವಾ 2ರಿಂದ 2.5 ಅಂತ ಹೇಳ್ಬೋದು. ಆ ಒಂದು ಸೆಕೆಂಡಲ್ಲಿನೇ ವಿನ್ ಆಗಿರುವಂಥದ್ದು. ಆ್ಯಂಡ್ ಆ ಕೀ ಏನಾದರೂ ಸ್ವಲ್ಪ ಲೇಟಾಗಿ ಸಿಕ್ಕಿದ್ದಿದ್ರೆ ಕಷ್ಟ ಆಗಿರೋದು. ಜೊತೆಗೆ ಅದನ್ನೇನಾದರೂ ಬೇಗನೆ ಕೆಲವೊಂದು ವಿಚಾರದಲ್ಲಿ ಆ ಒಂದು ಕೀನ ಮಿಸ್ ಆಗಿ ವಾಪಸ್ ಹೋಗಿ ತಂದಲ್ಲ. ಸೊ ಅಲ್ಲಿ ಇನ್ನೂ ಸ್ವಲ್ಪ ಟೈಮ್ ಉಳಿತಿತ್ತು, ಅದನ್ನು ಮೊದಲೇ ತಂದಿದ್ದಿದ್ರೆ. ಒಟ್ಟಿನಲ್ಲಿ ಹನುಮಂತ ಒಂದು ಜಸ್ಟ್ ಒಂದು 2 ಸೆಕೆಂಡಲ್ಲಿ ಆ ಒಂದು ತ್ರಿವಿಕ್ರಮ್ಗಿಂತ ಫಾಸ್ಟಾಗಿದ್ದ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಇದೆ. ಸೊ ಒಟ್ಟಿನಲ್ಲಿ ಟಿಕೆಟ್ ಫಿನಾಲೆಯ ವಿನ್ನರು ಹನುಮಂತು ಅವರು ಆಯ್ಕೆ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಇದೇ ಖುಷಿಲಿ ಒಂದು ಹಾಡು ಹಾಡಿ ಅಂತಂದಾಗ ಅದೊಂದು ಹಾಡು ಕೂಡ ಹಾಡ್ತಾರೆ. ಸೊ ಆ ಹಾಡು ಹಾಡಿರೋದು ಹೆಂಗಿತ್ತು ಅಂತಂದರೆ ಮನೆಯವರೆಲ್ಲರಿಗೂ ಕೂಡ ಕೌಂಟ್ರ್ ಕೊಟ್ಟಿರೋ ರೀತಿಯಲ್ಲೇ ಇತ್ತು. ಅಲ್ಲಿ ಧನರಾಜ್ ಕೂಡ ಹೇಳ್ದ, ದೋಸ್ತ ನಮ್ಗೆ ಹೇಳ್ದಂಗೆ ಇತ್ತು ಅನ್ನೋ ಸಾಂಗ್ ಅನ್ನೋ ರೀತಿಯಲ್ಲಿ ಕೇಳ್ತಾನೆ ಅವನು. ಎಲ್ಲೋ ಅನಿಸುತ್ತೆ ಅವ್ರಿಗೋಸ್ಕರನೇ ಹಾಡಿದ್ದು ಅಂತ. ಯಾಕಂದರೆ ಅವನೇ ಅದು ಬರ್ಕೊಂಡಿದ್ದ. ಆ ಥರ ಹಾಡು ಹೊರಗಡೆ ಯಾವ ಜನಪದನಲ್ಲ ಅದು. ಸೊ ಅದೊಂದು ಚೆನ್ನಾಗಿತ್ತು. ಆ್ಯಂಡ್ ಅವನಿಗೆ TTF ಫಿನಾಲೆ ಟಿಕೆಟ್ದು ಒಂದು ಏನು ಟ್ರೋಫಿ ಇರುತ್ತೆ. ಸೊ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಆ್ಯಂಡ್ ಫೋಟೋಸ್ ಎಲ್ಲ ತೊಗೊತಾರೆ. ಆ್ಯಂಡ್ ಅವರು ಶರಣ್ ಆ್ಯಂಡ್ ಆದಿತ್ಯ ಅವರು ಕೂಡ ಸೊ ಅವ್ರು ಹೊರಗಡೆ ಎಕ್ಸಿಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ನನಗೆ ಅನಿಸಿರೋದೇನು ಅಂತಂದರೆ ಹನುಮಂತ ನಿಜವಾಗ್ಲೂ ಡಿಸರ್ವಿಂಗ್ ಕ್ಯಾಂಡಿಡೇಟೇ. ಬಿಕಾಸ್ ಆಫ್ ಅವನು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ತೊಗೊಂಡ್ರು ಕೂಡ ಸೊ ಎಲ್ಲರಿಗಿಂತನೂ ಒಂದು ಟಾಪಲ್ಲಿ ನಿಂತ್ಕೊತಾನೆ. ನೀವು ಹೊರಗಡೆ ಬಿಟ್ಟಾಕಿ, ನೀವು ಹೊರಗಡೆ ಅಂತೂ ಅವರವರ PR-ಗಳು, ಪೇಯ್ಡ್ ವೆಬ್ಸೈಟ್ಗಳು ಅಥವಾ ಪೇಜಸ್ಗಳು ಸಿಕ್ಕಾಪಟ್ಟೆ ಪ್ರಮೋಷನ್ನು ಅದು ಇದು ಅಂತ ಮಾಡ್ತಿರ್ತಾರೆ. ನೀವು ಇನ್ಸ್ಟಾಗ್ರಾಮ್ ತೆಗೆದು ಆ ಪ್ರೋಮೋಗಳು ನೋಡಿದ್ರೆ ಗೊತ್ತಾಗುತ್ತೆ, ಇವರಿಗೆ ಜೈ ಅವರಿಗೆ ಜೈ. ಏನದು ಸಂಬಂಧನೇ ಇರಲ್ಲ ಪ್ರೋಮೋಗಳಿಗೂ ಪ್ರೋಮೋದಲ್ಲಿರುವಂಥ ವೀಡಿಯೋಗೂ ಇವ್ರಿಗೆ ಮಾಡೋವಂಥ ಕಮೆಂಟ್ಗೂ ಸಂಬಂಧನೇ ಇರಲ್ಲ. ಸುಮ್ಮನೆ ಎಲ್ಲ ಪೇಯ್ಡ್ ಕಮೆಂಟ್ಗಳೆಲ್ಲನೂ ಅವು. ಅವ್ರಿಗೆ ಜೈ ಇವ್ರಿಗೆ ಜೈ, ಅವ್ರು ವಿನ್ ಆಗ್ತಾರೆ, ಅವರು ಇದು ರಂಗು ಲಸುಕ್ ಇದೇ ಬರೀ. ಹನುಮಂತನ ಬೀಟ್ ಮಾಡುವಂಥ ಯಾವ ಕ್ವಾಲಿಟಿ ಬೇರೆ ಕಂಟೆಸ್ಟೆಂಟ್ ಇದಿದೆ ಹೇಳಿ ನೋಡೋಣ? ಯಾರ ಹತ್ರನೂ ಇಲ್ಲ. ನನ್ನ ಪ್ರಕಾರ ಅವನಿಗೆ ಆ ಒಂದು ಟಿಕೆಟ್ ಸಿಕ್ಕಿರೋವಂಥದ್ದು ಪಕ್ಕ ಪರ್ಫಾರ್ಮೆನ್ಸ್ ಮಾಡಿದ್ದಕ್ಕೋಸ್ಕರನೇ. ಯಾವುದೇ ಫೇವರಿಸಮ್ ಇಲ್ಲ, ಎಂಥದ್ದು ಇಲ್ಲ. ಅವನ್ನೂ ಟಾರ್ಗೆಟ್ ಮಾಡಿದ್ದಾರೆ. ಈಗ ರಜತ್ತು, ತ್ರಿವಿಕ್ರಮು, ಭವ್ಯ ಏನು ಅಷ್ಟೊಂದು ನಾಟಕ ಮಾಡಿದ್ರು ಧನರಾಜನ ಹೊರಗಡೆ ಇಟ್ಟಾಗ ಗೌತಮಿ ಆ್ಯಂಡ್ ಮಂಜು ಅವರು. ಸೊ ಅದನ್ನು ಟಾರ್ಗೆಟು ಅಥವಾ ಗುರಿ ಗೂಟ ಇಟ್ಟರು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಹನುಮಂತನಿಗೆ ಅದೇ ಒಂದು ಆ ಚೀಲ ಇರುವಂಥ ಟಾಸ್ಕಲ್ಲಿ ಇವ್ರು ಟಾರ್ಗೆಟ್ ಮಾಡಲಿಲ್ವ? ಅವಾಗ ತ್ರಿವಿಕ್ರಮಿಗೆ ಟಾರ್ಗೆಟ್ ಮಾಡಿ ಹಾಕ್ಬೋದಾಗಿತ್ತು ಚೀಲಗಳನ್ನ. ಹನುಮಂತನಿಗೆ ಏನೋ ಟಾರ್ಗೆಟ್ ಮಾಡಿದ್ರು. ರಜತ್ ಬಂದಾಗಿಂದ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಹನುಮಂತನ ಟಾರ್ಗೆಟ್ ಮಾಡಿ ಧನರಾಜನ ಫೇವರಿಸಮ್ ಮಾಡುವಂಥದ್ದು ನಡೀತಾ ಇದೆ. ಅದೇನಾದರೂ ಅವರಿಬ್ಬರ ಮಧ್ಯೆ ಬಿರುಕು ಮೂಡಿಸ್ಬೇಕು, ಅವರಿಬ್ಬರ ಮಧ್ಯೆ ಜಗಳ ತಂದಿಡಬೇಕು, ಅಥವಾ ಅವರಿಬ್ಬರ ಮಧ್ಯೆ ನಾನು ಬೇಳೆ ಬೇಯಿಸ್ಕೊಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಇರಬೇಕಂತ ನನ್ನ ಪ್ರಕಾರ. ಇಲ್ಲ ಅಂತಂದರೆ ಅವ್ನು ಹನುಮಂತನ ಟಾರ್ಗೆಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ.
ಇವರೆಲ್ಲ ಹನುಮಂತ ಸ್ಟ್ರಾಟಜಿ ಮಾಡ್ತಾನೆ, ಸೈಲೆಂಟಾಗಿ ಆಡ್ತಿದ್ದಾನೆ ಅಂತ ಹೇಳ್ತಾರೆ. ನೀವು ಆಡ್ತಿರೋಂಥದ್ದು ಕಾಣಿಸಲ್ವಾ? ಇವ್ರು ಉಸ್ತುವಾರಿಗಳು ಕಾಣಿಸ್ಲಿಲ್ವ ನಮಗೆ ಈ ವಾರ ಪೂರ್ತಿ? ಹಾಂ, ಸೊ ಆ ರೀತಿಯಲ್ಲಿ ಒಟ್ಟಿನಲ್ಲಿ ಟಾಸ್ಕ್ ಅಂತೂ ವಿನ್ ಆಗ್ತಾನೆ ಆ್ಯಂಡ್ ಮೋಸ್ಟ್ ಡಿಸರ್ವಿಂಗ್ ಅಂತ ನನಗನ್ಸುತ್ತೆ. ಆ್ಯಂಡ್ ಟಾಪ್ 1 ಟಾಪ್ 2 100% ಹನುಮಂತ ಇರಲೇಬೇಕು. ಇಲ್ಲ ಅಂತಂದರೆ ಚಾನ್ಸೇ ಇಲ್ಲ. ಓಕೆ, ಟಾಸ್ಕ್ ಒಂದು ಮನೆ ಒಳಗಡೆಗಾದರೂ ಆಗಿರ್ಬೋದು, ಹೊರಗಡೆಗಾದರೂ ಆಗಿರ್ಬೋದು, ಅವ್ನು ಲೆಕ್ಕ ತೊಗೊಂಡ್ರೆ ಖಂಡಿತವಾಗ್ಲೂ ಅವ್ನು ಟಾಪ್ 2 ಬಂದೇ ಬರ್ತಾನೆ. ಟಾಸ್ಕು, ಎಂಟರ್ಟೈನ್ಮೆಂಟು, ಹಾಡು, ಮನೆ ಕೆಲಸ, ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ಕೂಡ ಅವ್ರ ಜೊತೆ ಬೆರೆಯುವಂಥದ್ದು, ರೀಸನ್ನ ಕೊಡುವಂಥದ್ದು, ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಟಾಪಲ್ಲಿದ್ದಾನೆ ಅವನು. ಆ್ಯಂಡ್ ಮನೆ ಹೊರಗಡೆ ಕೂಡ ಅವ್ನಿಗೆ ಅಷ್ಟೇ ಸಪೋರ್ಟ್ ಇದೆ. ಆ್ಯಂಡ್ ಸಪೋರ್ಟ್ ಏನು ಸುಮ್ಮನೆ ಕಣ್ಣು ಮುಚ್ಕೊಂಡು ನಾವು ಕೊಡ್ತಾ ಇಲ್ಲ. ಬೇರೆ ಸೀಸನ್ಗಳಲ್ಲಿ ಸಿಂಪತಿಗೆಲ್ಲ ಕೊಟ್ಟಿದ್ರಲ್ಲ, ಆ ರೀತಿಯಲ್ಲಿ ಕೊಡ್ತಾ ಇಲ್ಲ. ಅವ್ನ ಪರ್ಫಾರ್ಮೆನ್ಸ್ ಇದೆ, ಅದಕ್ಕೋಸ್ಕರನೇ ಕೊಡ್ತಾ ಇದ್ದೀವಿ. ಆ್ಯಂಡ್ ಯಾರೇ ಎಷ್ಟೇ ಅವ್ನು ಕಾಲು ಎಳಿಬೇಕು ಅಂತಂದ್ರೂ ಮನೆ ಒಳಗಡೆಗೆ ಟಾಸ್ಕಲ್ಲಿ ಅವ್ನು ಮುಂದೆ ಆಡ್ಕೊಂಡು ಬಂದಿದ್ದಾನೆ. ಅದಕ್ಕೋಸ್ಕರನೇ ಆ ಒಂದು ಟಿಕೆಟ್ ಫಿನಾಲೆ ಅಂಥ ಒಂದು ಘಟನುಘಟಿಗಳು, ಟಾಸ್ಕ್ ಪರ್ಫಾರ್ಮೆನ್ಸು, ಟಾಸ್ಕ್ ಮಾಸ್ಟರು, ಟಾಸ್ಕ್ ವಿನ್ ಅಂತ ಅನ್ಸ್ಕೊಂಡಿರೋರ ಮಧ್ಯೆ ಟಾಸ್ಕ್ ವಿನ್ ಆಗಿ ಅಲ್ಲಿ ತೊಗೊಳ್ಳೋವಂಥದ್ದು ಸಾಧ್ಯನೇ ಇಲ್ಲ. ಬಟ್ ಅವ್ನು ಮಾಡಿದ್ದಾನೆ ಅಂತಂದರೆ ಅವ್ನಿಗೆ ಆ ತಾಕತ್ತಿದೆ, ಅರ್ಹತೆ ಇದೆ ಅವನಿಗೆ. ಅವ್ನು ಅದಕ್ಕೋಸ್ಕರನೇ ಅಲ್ಲಿದ್ದಾನೆ. ಓಕೆ, ಆ್ಯಂಡ್ ಕ್ಯಾಪ್ಟನ್ ಆಗಿ ಕೂಡ ಇವಾಗ ಆಯ್ಕೆ ಆಗಿದ್ದಾನೆ. ಆ್ಯಂಡ್ ಲಾಸ್ಟ್ ಕ್ಯಾಪ್ಟನ್ ಅವನೇನೆ ಇವಾಗ. ಅಂಥ ಒಂದು ಅವಕಾಶನ ಪಡ್ಕೊಂಡಿರೋದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಲ್ಲಿ ಕೆಲವರಿಗೆಲ್ಲವೇ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಊಸ್ಟಾಗಿ ಹೋಗಿತ್ತು, ನೋಡಿದ್ರೆ ನಂಗೆ ಗೊತ್ತಾಗ್ತಾ ಇತ್ತು ಅಲ್ಲಿ. ಸೊ ಸಿಕ್ಕಾಪಟ್ಟೆ ಅಲ್ಲಿ ರಜತ್ಕಂತೂ ಉರಿದೋಗಿರುತ್ತೆ. ಆ್ಯಂಡ್ ಭವ್ಯಗೂ ಕೂಡ ಅಷ್ಟೇ ಸ್ವಲ್ಪ ಊಸ್ಟಾಗಿರ್ತಾರೆ. ಕಷ್ಟಪಟ್ಟಿದ್ರೆ ಇಲ್ಲ ಅಂತ ಹೇಳ್ತಾರಲ್ಲ, ಬಟ್ ಗೇಮ್ಗಳಲ್ಲಿ ನಾಟಕಗಳು ಹೊಡೆಯುವಂಥದ್ದು ಆ್ಯಂಡ್ ದುರಾಂಕಾರಗಳು, ಫೌಲ್ಗಳು, ಬೇರೆಯವ್ರು ಮಾಡಿದ್ರೆ ಫೌಲು, ತಮ್ಮ ಒಂದು ಕಂಟೆಸ್ಟೆಂಟ್ ಮಾಡಿದ್ರೆ ಫೌಲ್ ಇಲ್ಲ ಅನ್ನೋವಂಥ ನಾಟಕಗಳು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕು ಇವತ್ತಿನ ಪಂಚಾಯತಿನಲ್ಲಿ. ಆಗುತ್ತೆ ಅಂತ ಅನ್ಕೊತೀನಿ. ಅದರಲ್ಲೂ ಮುಖ್ಯವಾಗಿ ರಜತ್, ಇವತ್ತಿನ ಒಂದು ಕಿಚ್ಚನ ಪಂಚಾಯತಿ ರಜತ್ ಜೊತೆಗೆ ಇರಬೇಕದು. ಯಾಕಂದರೆ ಅಷ್ಟೊಂದು ಫೌಲ್ಗಳನ್ನ ಮಾಡಿದ್ದಾನೆ. ಫೌಲ್ ಅಂದರೆ ಫೌಲ್ ಆಗಿರೋವಂಥದ್ದನ್ನು ಹೇಳಿಲ್ಲ, ಫೇವರಿಸಮ್ ಮಾಡಿದ್ದಾನೆ. ಅಲ್ಲೇನೋ ಒಂದು ಬಾಲು ನೀರಲ್ಲಿ ಆ್ಯಕ್ಚುಲಿ ಇನ್ಕ್ಲೂಡಿಂಗ್ ಬಲೂನ್ ಜೊತೆನೇ ಬೀಳುತ್ತೆ, ಕೈಯಿಂದ ಹಿಂಗೆ ತಳ್ಳಿ. ಲಕ್ಕು ಅದು ಲಕ್ಕು, ಅವ್ರು ಬಿದ್ದಿದೆ, ಅದು ನಾನೇನು ಮಾಡೋಕ್ಕಾಗತ್ತೆ ಅಂತಾನೆ. ಆ್ಯಂಡ್ ಅಲ್ಲಿ ಮೋಕ್ಷಿತ ಕಾಲು ಎತ್ತಿ ಮಡಚಿ ಇದ್ರೂ ಏನು ತೊಂದರೆ ಇಲ್ಲ ಅವ್ರಿಗೆ. ಅಲ್ಲಿ ಯಾರು ಮಂಜಣ್ಣ ಒಂದು ಚೂರು ಗ್ರಿಲ್ ಅಲ್ಲಾಡಿದ್ರೆ ಸಾಕು, ಇನ್ನೊಂದ್ಸಲ ಅಲ್ಲಾಡಿದ್ರೆ ಔಟ್ ಕೊಟ್ಬಿಡ್ತೀನಿ. ಸೊ ಈ ಥರ ಡಿಸಿಷನ್ಗಳು. ಸೊ ಎಲ್ಲೋ ಒಂದು ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಪಂಚಾಯತಿನಲ್ಲಿ. ಆ್ಯಂಡ್ ಈ ರೀತಿಯಲ್ಲಿ ಫೇವರಿಸಮ್ ಇತ್ತು, ಆದರೂ ಕೂಡ ಅವ್ನು ಗೆದ್ದಿದ್ದಾನಲ್ಲ, ಹ್ಯಾಟ್ಸ್ ಆಫ್. ಓಕೆ, ಸೊ ಇದಾದಮೇಲೆ ಅಲ್ಲಿ ಒಂದು ಲಕ್ಸುರಿ ಒಂದು ಟಾಸ್ಕ್ ಇದೆಯಲ್ಲ, ಅದು ಚಟುವಟಿಕೆ ನಡೆಯುತ್ತೆ. ಸೊ ಅದಾದಮೇಲೆ ಅಲ್ಲಿ ಉತ್ತಮ ಕಳಪೆ ನಡೆಯುತ್ತೆ. ಉತ್ತಮ ಕಳಪೆನಲ್ಲಿ ನನಗೆ ಕಳಪೆ ಕೊಟ್ಟಿದ್ದು ಏನು ಪ್ರಾಬ್ಲಮ್ ಅನಿಸ್ಲಿಲ್ಲ. ಯಾಕಂದರೆ ಮಂಜಣ್ಣ ಅಷ್ಟು ಡಿಸರ್ವಿಂಗ್ ಇಲ್ಲ ಅಂದರೂ ಕೂಡ ಒನ್ ಆಫ್ ದಿ ಡಿಸರ್ವಿಂಗ್ ಅಂತ ಹೇಳಿದ್ರು, ಅವನ್ನ ಹೋಗಬೇಕಾಗಿತ್ತು, ಹೋದ. ಓಕೆ, ಬಟ್ ಉತ್ತಮ ಯಾರಿಗೂ ಕೊಟ್ಟಿದ್ದವರು? ಚೈತ್ರಾಗೆ. ಏನು ದವಾಕಿದ್ದಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅವ್ರಿಗೆ? ಏನು ಮಾಡಿದ್ದಾರೆ? ಈ ಮನೆ ಒಳಗಡೆಗೆ ಈ ವಾರ ಅಂತ ತೊಗೊಂಡ್ರೂ ಕೂಡ ಉತ್ತಮ ಅನ್ಸ್ಕೊಳ್ಳಿಕ್ಕೋಸ್ಕರ ಏನು ಮಾಡಿದ್ದಾರೆ ಅವರು? ಎಂಥದ್ದು ಮಾಡಿಲ್ಲ. ಸುಮ್ಮನೆ ಕಿರ್ಚಾಡ್ತಾ ಇದ್ರು, ಕಿರ್ಚಾಡೋದು ಕಮ್ಮಿ ಆಗಿದೆ ಅಷ್ಟೇ. ಅದಕ್ಕೆ ಉತ್ತಮ ಕೊಡ್ಬೇಕಾ? ಟಾಸ್ಕ್ ಪರ್ಫಾರ್ಮೆನ್ಸ್ ಮಾಡಿದವ್ರಿಗೆ ಕೊಡೋಂಗಿಲ್ವಾ? ಚೆನ್ನಾಗಿ ಆಡಿದವ್ರಿಗೆ, ಚೆನ್ನಾಗಿ ಗೇಮಲ್ಲಿ ಭಾಗವಹಿಸಿದವ್ರಿಗೆ ಅವ್ರಿಗೆ ಕೊಡಲ್ವಾ? ಅರ್ಥನೇ ಆಗಲಿಲ್ಲ ನನಗೆ. ಓಕೆ, ಮನೆ ಒಂದು ಆಟ ತೊಗೊಂಡ್ರು ಕೂಡ ಕಿರ್ಚೋದು ಕಡಿಮೆ ಆಗಿದೆ ಗುರು, ಅಷ್ಟೇ. ಅದು ಬಿಟ್ಟರೆ ಇನ್ನೇನಾಗಿದೆ? ಅವ್ರು ಹಿಂದೆ ಮಾತಾಡೋದಂತೂ ಕಮ್ಮಿ ಆಗಿಲ್ಲ, ಏನೂ ಆಗಿಲ್ಲ. ಅದೇ ಗೌತಮಿ ಆ್ಯಂಡ್ ಮಂಜು ಬಗ್ಗೆ ಇವರು ಕೂಡ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಕ್ಯಾರೆಕ್ಟ್ರಲ್ಲಿ ಏನಾದರೂ ಅಂಥ ಒಂದು ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ, ತುಂಬ ಒಳ್ಳೊಳಾಗಿದ್ದಾರೆ, ಅದನ್ನೂ ಆಗಿಲ್ಲ. ಒಂದು ಟಾಸ್ಕಲ್ಲಿ ಮಾತ್ರ ಟಾಸ್ಕಲ್ಲಿ ಆಡಿರೋದು ಬಿಟ್ಟರೆ ಇನ್ನೇನೂ ಇಲ್ಲ ಗುರು ನನ್ನ ಪ್ರಕಾರ. ಹನುಮಂತ ಅಥವಾ ಬೇರೆ ಯಾರಾದರೂ ಉತ್ತಮ ಕೊಡ್ಬೋದಿತ್ತೇನೋ, ಬಟ್ ಅದೇ ಸೇಮ್ ಪ್ಯಾಟರ್ನ್ ಒಬ್ಬರು ಉತ್ತಮ ಕೊಟ್ಟರು ಅಂತಂದರೆ ಚೈತ್ರಾಗೆ ಅವರೇ ಉತ್ತಮ. ಸೊ ಒಟ್ಟಿನಲ್ಲಿ ಇಷ್ಟಿತ್ತು ನಿನ್ನ ಒಂದು ಎಪಿಸೋಡ್ನ ರಿವ್ಯೂ. ಸೊ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದ್ರಲ್ಲಿ ಸಿಗೋವರೆಗೂ ಬಾಯ್.